ನಮಸ್ಕಾರ. ಮೊದಲನೆಯದಾಗಿ ನಮ್ಮ ಮೊದಲ ಆಧ್ಯಾತ್ಮಿಕ ಗುರುವಾದ ರಂಗನಾಥ್ ಗುರೂಜಿಯವರಿಗೆ ವಂದಿಸುತ್ತಾ, ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಆತ್ಮ ಬಂಧುಗಳಿಗೆ ವಂದಿಸುತ್ತಾ, ಇವತ್ತು ನಾನು ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವ ವಿಷಯ ಆ ರಾಂಪ ರವರು ಬರೆದಿರುವ ಅನನ್ಯ ಸನ್ಯಾಸಿ. ಈ ಒಂದು ಪುಸ್ತಕವನ್ನ ಅನುವಾದ ಮಾಡಿರುವರು ಕೃಷ್ಣಮೂರ್ತಿ ಅವರು. ಈ ಈ ಒಂದು ಸ್ವಾಧ್ಯಾಯವನ್ನ ಮೊದಲ ಅಧ್ಯಾಯವನ್ನಾಗಿ ಪ್ರಾರಂಭ ಮಾಡುವ. ಹೊರಗಡೆ ಸೂರ್ಯ ಬೆಳಗುತ್ತಿದ್ದ. ಸ್ಪಷ್ಟವಾಗಿ ಅದು ಮರಗಳನ್ನು ಪ್ರಕಾಶಗೊಳಿಸಿದ್ದು, ಚಾಚಿಕೊಂಡಿರುವಂತ ಬಂಡೆಗಳ ಹಿಂದೆ ಕಪ್ಪು ನೆರಳನ್ನು ಬೀಳಿಸುತ್ತಿತ್ತು ಮತ್ತು ನೀಲಿ ಸರೋವರದ ಅಸಂಖ್ಯಾತ ಹನಿಗಳನ್ನು ಪ್ರತಿಫಲಿಸುತ್ತಿತ್ತು. ಇಲ್ಲಿ ವೃದ್ಧ ಸನ್ಯಾಸಿಯ ತಣ್ಣಗಿನ ಗುಹೆಯಲ್ಲಿ ಸೂರ್ಯನ ಬೆಳಕು ಹಸಿರಾಗಿ ಹಿತಕರವಾಗಿ ಚೆಲ್ಲುತ್ತಿತ್ತು. ನುಣುಪಾದ ಬಂಡೆಯ ಮೇಲೆ ಕುಳಿತಿದ್ದ ತೆಳ್ಳಗಿನ ಸನ್ಯಾಸಿಗೆ ಗೌರವಯುತವಾಗಿ ತರುಣ ವ್ಯಕ್ತಿಯೊಬ್ಬನು ಬಾಗಿ ನಮಿಸಿದನು. ಅವನು ಅತ್ಯಂತ ಮೇಲು ಧ್ವನಿಯಲ್ಲಿ, ಪೂಜ್ಯರೇ, ನಿಮ್ಮ ಆದರಣೀಯ ಸಲಹೆಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ, ಕುಳಿತುಕೋ ಎಂದು ವೃದ್ಧನು ಹೇಳಿದನು. ವೃದ್ಧನ ಎದುರಿಗೆ ನೆಲದ ಮೇಲೆ ಕೆಂಪು ವಸ್ತ್ರಧಾರಿಯಾಗಿದ್ದ ತರುಣ ಸನ್ಯಾಸಿಯು ಪುನಃ ಬಾಗಿ ನಮಿಸಿ ಕುಳಿತುಕೊಂಡನು. ವೃದ್ಧ ಸನ್ಯಾಸಿಯು ಮೌನವಾಗಿದ್ದು, ಬಹುಶಃ ಅವನು ತನ್ನ ಕಣ್ಣುರಹಿತ ಗುಳಿಗಳಿಂದ ಭೂತಕಾಲದ ಅನಂತತೆಯನ್ನ ನೆನಪಿಸಿಕೊಳ್ಳುತ್ತಿದ್ದನು. ಬಹಳ ವರ್ಷಗಳ ಹಿಂದೆ ಬೌದ್ಧ ಸನ್ಯಾಸಿಯಾಗಿದ್ದ ಈ ತರುಣನನ್ನು ಚೀನಾ ದೇಶದ ಅಧಿಕಾರಿಗಳು ಲಾಸಾದಲ್ಲಿ ಅತ್ಯಂತ ಹೀನಾಯವಾಗಿ ಹಿಂಸೆ ನೀಡಿ ಕಣ್ಣುಗಳನ್ನು ಕಿತ್ತಿದ್ದರು. ರಾಜ್ಯದ ರಹಸ್ಯಗಳನ್ನು ಇವನು ಹೇಳಲಿಲ್ಲ ಎನ್ನುವುದು ಹಿಂಸೆಗೆ ಕಾರಣವಾಗಿತ್ತು. ಆದರೆ ಅದರ ಕುರಿತು ಈ ತರುಣನಿಗೆ ಯಾವ ಸಂಗತಿಗಳು ತಿಳಿದಿರಲಿಲ್ಲ. ಹಿಂಸೆಗೆ ಒಳಗಾಗಿ ಕುರುಡಾಗಿದ್ದ ಈ ತರುಣನು ಭ್ರಮ ನಿರಸನಗೊಂಡು ನಗರದ ಹೊರಗೆ ಅಲೆದಾಡುತ್ತಿದ್ದ. ಬಹುತೇಕ ಹುಚ್ಚನಂತಾಗಿ ನರಳಿಕೆಯಿಂದ ಆಘಾತಗೊಂಡು ಮಾನವರ ಸಂಪರ್ಕದಿಂದ ದೂರವಾಗಿ ನಿರಂತರ ಚಿಂತಿಸುತ್ತಾ ಕಾಲ ಕಳೆಯುತ್ತಿದ್ದನು. ನಿರಂತರ ಮೇಲಕ್ಕೆ ಏರುತ್ತಾ ವಿರಳವಾದ ಅಥವಾ ಒತ್ತಾಗಿಲ್ಲದ ಗಿಡಗಳ ನಡುವೆ ವಾಸಿಸುತ್ತಾ ಜುಳು ಶಬ್ದ ಮಾಡುತ್ತಿದ್ದ ನೀರನ್ನು ಸೇವಿಸುತ್ತಾ ಸನ್ಯಾಸಿಯು ಬದುಕಿನ ಕಾಂತಿಯನ್ನು ಸೂಕ್ಷ್ಮವಾಗಿ ಕಾಪಾಡಿಕೊಂಡಿದ್ದನು. ಕ್ರಮೇಣ ಅವನ ಗಾಯಗಳು ಮಾಗತೊಡಗಿದ್ದವು. ಕಣ್ಣುಗಳಿಲ್ಲದ ಗುಳಿಗಳಿಂದ ಹನಿಗಳು ಬೀಳುವುದು ನಿಲ್ಲತೊಡಗಿದ್ದವು. ಅವನು ನಿರಂತರ ಹಿಂಸೆ ನೀಡಿದ್ದ ಮಾನವರ ಸಂಬಂಧಗಳಿಂದ ದೂರವಾಗಿಯೇ ಹೋಗುತ್ತಿದ್ದನು. ಬೆಟ್ಟ ಗುಡ್ಡಗಳು ಜಾಸ್ತಿಯಾಗಿದ್ದು, ಮರ ಗಿಡಗಳು ಕಡಿಮೆಯಾಗಿ ಮೇಲೆ ಏರಲು ಈಗ ಅವನು ತೆವಳಬೇಕಾಗಿತ್ತು. ಅಪಮಾನಕರ ಬದುಕಿನ ಭಾಗವನ್ನು ಈಗ ಅವನು ಮರೆಯಲೇಬೇಕಾಗಿತ್ತು. ವಾತಾವರಣವು ತಣ್ಣಗಾಗುತ್ತಿದ್ದು ಚಳಿಯ ಗೋಳಾಟವಾಗಿದ್ದರೂ ಅವಿರತವಾಗಿ ಮೇಲೆ ಏರುವುದನ್ನು ಕಡಿಮೆ ಮಾಡದೆ ಒಳಗಿನ ಯಾವುದೋ ಪ್ರೇರಣೆಯಿಂದ ಶ್ರಮಿಸುತ್ತಲೇ ಸಾಗಿದನು. ಕೆಲವು ವಾರಗಳ ಹಿಂದೆ ಅವನಿಗೆ ದೊರಕಿದ್ದ ಒಂದು ಕೋಲಿನ ಸಹಾಯದಿಂದ ಮುಂದಿನ ದಾರಿಯನ್ನು ಕಂಡುಕೊಂಡು ಸಾಗುತ್ತಿದ್ದಾಗ ಹುಡುಕಾಟದ ತವಕದಲ್ಲಿದ್ದ ಅವನ ಕೋಲಿಗೆ ಒಂದು ತಡೆಗೋಡೆ ತಾಕಿ ಮುಂದು ಚಲಿಸದಂತಾಯಿತು. ಯುವ ಸನ್ಯಾಸಿಯು ವೃದ್ಧ ಸನ್ಯಾಸಿಯ ಕಡೆಗೆ ತಲ್ಲೀನತೆಯಿಂದ ನೋಡುತ್ತಿದ್ದನು. ವೃದ್ಧ ಸನ್ಯಾಸಿಯಲ್ಲಿ ಯಾವುದೇ ಚಲನೆ ಕಾಣಲಿಲ್ಲ. ಕ್ಷೇಮವಾಗಿರುವ ಕುರಿತು ಯುವ ಸನ್ಯಾಸಿಯು ಆಶ್ಚರ್ಯಗೊಂಡನು ಮತ್ತು ಈ ಪ್ರಾಚೀನ ಪೂಜ್ಯರು ಯಾವುದಕ್ಕೂ ಆತುರ ಪಡಲಿಲ್ಲವೆಂಬುದು ಅರಿವಾಗಿ ಖಾಲಿ ಇದ್ದ ಗುಹೆಯನ್ನು ಕುತೂಹಲದಿಂದ ದೃಷ್ಟಿಸತೊಡಗಿದನು. ವಾಸ್ತವಿಕವಾಗಿಯೇ ಅದು ಖಾಲಿಯಾಗಿದ್ದು, ಒಂದು ಭಾಗದಲ್ಲಿ ಮಾತ್ರ ಹಳದಿ ವರ್ಣಕ್ಕೆ ತಿರುಗಿದ್ದ ಹುಲ್ಲಿನ ರಾಶಿ ಇದ್ದು ಅದು ಅವರ ಹಾಸಿಗೆಯಾಗಿತ್ತು. ಅದರ ಪಕ್ಕದಲ್ಲಿ ಒಂದು ಪಾತ್ರೆ ಇತ್ತು ಮತ್ತು ಚಾಚಿಕೊಂಡಿರುವ ಬಂಡೆಯ ಮೇಲೆ ಸೂರ್ಯನ ಕಿರಣಗಳಿಂದ ಬಿಳಿಸಿಕೊಂಡಿದ್ದ
ಮತ್ತು ಹರಕಲು ಕೇಸರಿ ಬಟ್ಟೆಯು ಶೋಕಗೊಂಡಿರುವಂತೆ ನೇತಾಡುತ್ತಿತ್ತು. ಪುನಃ ವೃದ್ಧನ ಮನಸ್ಸು ಹಿಂದಕ್ಕೆ ಚಲಿಸಿತು. ಅವನ ಎದುರಿಗೆ ಕುಳಿತಿದ್ದ ಯುವಕನ ವಯಸ್ಸಿನಲ್ಲಿ ವೃದ್ಧನಿಗೆ ಯಾತನೆ ನೀಡಿದ್ದು ಕಣ್ಣನ್ನು ಕುರುಡಾಗಿಸಿದ್ದರು. ಅವನ ಕೋಲು ಒಂದು ಕಡೆಗೆ ತಾಗಿ ಇವನ ಚಲನೆ ನಿಲ್ಲುವಂತಾಗಿತ್ತು. ಏನಾಯಿತೆಂದು ಅರಿಯಲು ಸನ್ಯಾಸಿಯು ಕಣ್ಣುಗಳಿಲ್ಲದ ಗುಳಿಗಳಿಂದ ಕಷ್ಟಪಟ್ಟು ನೋಡಲು ಪ್ರಯತ್ನ ಪಟ್ಟನು. ಕಡೆಗೆ ತನ್ನ ತವಕದ ಭಾವನೆಗಳಿಂದ ತೀವ್ರಗೊಂಡು ಅಗೋಚರ ತಡೆಯಿಂದಾಗಿ ಅಲ್ಲಿಯೇ ಕುಸಿದು ಕುಳಿತನು. ಆಗ ತಣ್ಣನೆ ಗಾಳಿಯೊಂದು ಅವನ ಮೂಲಕ ಹಾದು ಹೋಯಿತು. ದೀರ್ಘ ಸಮಯದ ನಂತರ ದಡಬಡಿಸುತ್ತಾ ಕಲ್ಲು ಬಂಡೆಯ ಮೇಲೆ ಹೆಜ್ಜೆಯ ಸಪ್ಪಳವಾಯಿತು. ಅದು ಕಬ್ಬಿಣದ ಮೊಳೆಗಳಿಂದ ಬಂದಂತ ಶಬ್ದವಾಗಿತ್ತು. ತಗ್ಗು ಧ್ವನಿಯ ಗ್ರಹಿಸಲಾಗದ ಮಾತುಗಳು ಕೇಳಿಸಿತು. ಕುಸಿದು ಕುಳಿತಿದ್ದ ದೇಹವನ್ನು ಅದು ಒಯ್ದಿತ್ತು. ಆಗ ಲೋಹದ ಗಟ್ಟಿಯಾದ ಶಬ್ದವೊಂದು ಕೇಳಿಸಿತು. ಪಕ್ಕದಲ್ಲಿಯೇ ಕುಳಿತಿದ್ದ ಹದ್ದು ತನ್ನ ಆಹಾರ ನಷ್ಟವಾದುದಕ್ಕೆ ಶೋಕಪಟ್ಟು ಹಾರಿ ಹೋಯಿತು. ಸಮಯವು ನಿಂತು ಹೋದಂತಿತ್ತು. ಎಲೆಗಳ ಮೂಲಕ ಹಾದು ಹೋಗುತ್ತಿದ್ದ ಗಾಳಿಯೂ ಸಹ ಚಲನೆ ಕಳೆದುಕೊಂಡಿತ್ತು. ಯುವ ಸನ್ಯಾಸಿಯು ವೃದ್ಧ ಸನ್ಯಾಸಿಯ ಮಾತುಗಳಿಗೆ ಕಾಯುತ್ತಿದ್ದನು. ಅಸಹನೆ ಹೆಚ್ಚಾಗುತ್ತಿದ್ದು ಸಹಿಸಲು ಅಸಾಧ್ಯವಾದ ಕ್ಷಣಗಳು ಬರುವ ಹೊತ್ತಿಗೆ ವೃದ್ಧನು ತನ್ನ ಬಾಯಿ ತೆರೆದನು. ನಿನ್ನನ್ನು ನನ್ನ ಬಳಿಗೆ ಕಳುಹಿಸಲಾಗಿದೆ, ಏಕೆಂದರೆ ಬದುಕಿನಲ್ಲಿ ನಿನಗೊಂದು ದೊಡ್ಡ ಕಾರ್ಯ ಮಾಡುವುದಿದೆ. ಅದಕ್ಕಾಗಿ ನಾನು ನನ್ನ ಜ್ಞಾನದ ಪರಿಚಯ ಮಾಡಿಕೊಡಬೇಕಾಗಿದೆ. ಆಗ ನಿನ್ನ ಗುರಿಯ ಅಳತೆಯನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿ ಮುಜುಗರದಿಂದ ಒದ್ದಾಡುತ್ತಿದ್ದ ಯುವ ಸನ್ಯಾಸಿಯ ಕಡೆಗೆ ವೃದ್ಧನು ನೋಡಿದನು. ಕುರುಡರ ಜೊತೆಯಲ್ಲಿ ವ್ಯವಹರಿಸುವುದು ಕಷ್ಟಕರ ಸಂಗತಿ. ಕಣ್ಣುಗಳಿಂದ ನೋಡಲಾಗದೇ ಇದ್ದರೂ ಅವರು ದೃಷ್ಟಿಸಬಲ್ಲರು ಮತ್ತು ಅವರು ಎಲ್ಲವನ್ನು ಕಂಡರೆಂಬ ಭಾವನೆ ಇತರರಲ್ಲಿ ಮೂಡುತ್ತದೆ. ತೇವವಿಲ್ಲದ ಕುಗ್ಗಿದ ಧ್ವನಿ ಮರುಕಳಿಸಿತು. ನಾನು ಯುವಕನಾಗಿರುವಾಗ ನನಗೆ ಅನೇಕ ಅನುಭವಗಳು ಉಂಟಾಗಿದ್ದವು. ಅದು ನೋವಿನ ಅನುಭವಗಳಾಗಿತ್ತು. ಆಗ ನಾನು ಲಾಸಾದಿಂದ ಈ ಕುರುಡು ಕಣ್ಣಿನೊಂದಿಗೆ ಕಾಡಿನಲ್ಲಿ ಹಸಿವಿನಿಂದ, ಕಾಯಿಲೆಯಿಂದ, ಪ್ರಜ್ಞೆ ಇಲ್ಲದೆ ಅಲೆದಾಡಿದೆ. ಗೊತ್ತು ಗುರಿಯಿಲ್ಲದೆ ಇದ್ದ ನನ್ನನ್ನು ಇಲ್ಲಿಯವರೆಗೆ ತಂದು ಕಾದಿರಿಸಿದೆ. ಆ ದಿನ ಇಂದು ಬಂದಿದೆ. ನನ್ನ ಜ್ಞಾನವನ್ನು ನಿನಗೆ ಹಸ್ತಾಂತರಿಸಿದರೆ ನನ್ನ ಜೀವನದ ಕಾರ್ಯ ಮುಗಿಯುತ್ತದೆ. ಆಗ ನಾನು ಸ್ವರ್ಗವಾಸಿಯಾಗಲು ಶಾಂತವಾಗಿ ಸಾಗಬಹುದು ಎಂದು ಹೇಳಿದಾಗ ಆನಂದಕರ ಕಾಂತಿಯೊಂದು ಕುಗ್ಗಿ ಹೋಗಿದ್ದ ಕೆನ್ನೆಯ ಚರ್ಮದ ಮೇಲೆ ಹಾದು ಹೋಯಿತು ಮತ್ತು ಅವನು ತನ್ನ ಪ್ರಾರ್ಥಿಸುವ ಚಕ್ರವನ್ನು ಜೋರಾಗಿ ತಿರುಗಿಸಿದನು. ಟಿಬೆಟಿಯನ್ನರು ಉಪಯೋಗಿಸುವ ಓಂ ಮಣಿ ಪದ್ಮೇ ಹುಂ ಎಂದು ಬರೆದಿರುವ ಈ ಚಕ್ರ ಹೊರಗಡೆ ಚಿಕ್ಕ ಚಿಕ್ಕ ನೆರಳುಗಳು ಭೂಮಿಯನ್ನು ಅಂಬೆಗಾಲಿನಂತೆ ಹಾದು ಹೋದವು. ಗಾಳಿಯು ಹೆಚ್ಚಿನ ಶಕ್ತಿಯನ್ನು ಪಡೆದು ಒಣಗಿದ್ದ ಧೂಳನ್ನು ತಿರುಗಿಸಿತು. ಎಲ್ಲಿಯೋ ಒಂದು ಕಡೆ ಒಂದು ಪಕ್ಷಿಯು ತುರ್ತು ಸಂದೇಶ ನೀಡಿತು. ಹಗಲಿನ ಬೆಳಕು ಯಾರಿಗೂ ತಿಳಿಯದಂತೆ ಕತ್ತಲಿಗೆ ಆಶ್ರಯ ನೀಡಿ ಕ್ಷೀಣಿಸಿತು. ಕತ್ತಲ ಗುಹೆಯಲ್ಲಿ ಯುವ ಸನ್ಯಾಸಿಯು ತನ್ನ ಭರವಸೆಯನ್ನು ಗಟ್ಟಿಯಾಗಿ ಅಪ್ಪಿ ಕುಳಿತು ತನ್ನಲ್ಲಿ ಹೆಚ್ಚಾಗುತ್ತಿರುವ ಹಸಿವೆಯನ್ನು ಶೋಧಿಸುತ್ತಿದ್ದನು. ಹಸಿವೆ, ಕಲಿಯುವಿಕೆ ಮತ್ತು ಹಸಿವೆ ಎರಡೂ ಜೊತೆ ಜೊತೆಯಲ್ಲಿಯೇ ಸಾಗುತ್ತದೆ. ವೃದ್ಧ ಸನ್ಯಾಸಿಯ ಮುಖದಲ್ಲಿ ಕ್ಷಣಿಕವಾದ ನಗು ಉಂಟಾಗಿ ಮರೆಯಾಯಿತು. ಹಾ ಎಂದು ಅವನು ಉದ್ಗರಿಸಿದನು. ಹಾಗಾದರೆ ಮಾಹಿತಿ ಸರಿಯಾಗಿದೆ. ಯುವಕನು ಹಸಿವೆಯಿಂದ ಇದ್ದಾನೆ. ಯುವಕನು ಖಾಲಿ ಕೊಡದಂತೆ ಶಬ್ದ ಮಾಡುತ್ತಾನೆ ಎಂದು ನನಗೆ ಮಾಹಿತಿ ತಿಳಿಸಿದ್ದನು ಎಂದು ಹೇಳಿ ವೃದ್ಧನು ನಿಧಾನವಾಗಿ ನೋವಿನಿಂದ ಎದ್ದು ಕತ್ತಲ ಗುಹೆಯೊಳಗೆ ತೂರಾಡಿಕೊಂಡು ಹೋಗಿ ಪುನಃ ಹೊರಗೆ ಕಾಣಿಸಿಕೊಂಡು ಯುವ ಸನ್ಯಾಸಿಯ ಕೈಗೆ ಒಂದು ಪೊಟ್ಟಣವನ್ನು ನೀಡಿದನು. ಇದು ನಿನ್ನ ಗೌರವಯುತವಾದ ಮಾರ್ಗದರ್ಶಿಯಿಂದ ನೀಡಿದೆ. ಇದು ನಿನ್ನ ಅಧ್ಯಯನವನ್ನು ಹೆಚ್ಚು ಮಧುರವಾಗಿಸುತ್ತದೆ ಎಂದು ಹೇಳಿದ.
ಸಿಹಿಯಾದ ಕೇಕುಗಳು ಮತ್ತು ನೀರಿಗೆ ಬದಲಾಗಿ ಮೇಕೆಯ ಹಾಲನ್ನು ಸೇವಿಸೋಣ ಬನ್ನಿರಿ ಎಂದು ವೃದ್ಧನನ್ನು ಯುವಕನು ಊಟಕ್ಕೆ ಕರೆದಾಗ, ವೃದ್ಧನು, ಯುವಕನಾಗಿರುವ ನಿನ್ನ ಅವಶ್ಯಕತೆ ನನಗೆ ತಿಳಿದಿದೆ. ಅದನ್ನು ಸೇವಿಸಿ ಸಂತೋಷಪಡು. ಪರ್ವತಗಳಾಚೆ ಹೋಗುತ್ತಿರುವ ನಿನಗೆ ಅದು ಬೇಕಾಗಿದೆ. ನಾನೊಬ್ಬ ಅಪ್ರಯೋಜಕನಾಗಿದ್ದೇನೆ. ಅತ್ಯಂತ ವಿಧೇಯನಾಗಿ ನಾನು ಬುದ್ಧನನ್ನು ಅನುಸರಿಸುತ್ತಿದ್ದು ಸಾಸಿವೆ ಕಾಳು ನನಗೆ ಸಾಕಾಗುತ್ತದೆ. ನೀನು ಕೇಕನ್ನು ಸೇವಿಸಿ ಮಲಗು ಎಂದು ಹೇಳಿ ಗುಪ್ತವಾಗಿದ್ದ ಗುಹೆಯೊಳಗೆ ಹೋದನು. ಯುವಕನು ಗುಹೆಯ ಮುಂಬಾಗಿಲ ಬಳಿ ಬಂದು ಕತ್ತಲಲ್ಲಿ ಅದು ಬೂದು ಬಣ್ಣದಿಂದ ಕಾಣುತ್ತಿತ್ತು. ನೇರಳೆ ಬಣ್ಣದ ಆಕಾಶದ ನಡುವೆ ಪರ್ವತ ಶ್ರೇಣಿಗಳು ಕತ್ತಲಾಗಿದ್ದವು. ಕೂಡಲೇ ಬೆಳ್ಳಿ ಬಣ್ಣದ ಬೆಳಕು ಚಂದ್ರನ ಮೂಲಕ ಉದಯವಾಯಿತು. ಈ ಪ್ರಕೃತಿಯ ನಡುವೆ ಯುವ ಸನ್ಯಾಸಿಯು ಜಾಸ್ತಿ ಸಮಯ ಕಾಯಲಿಲ್ಲ. ಶೀಘ್ರವಾಗಿ ಅವನು ಗುಹೆಯ ಬಳಿಗೆ ಹೋಗಿ ಮರಳ ಮೇಲೆ ದೇಹವನ್ನು ಚೆಲ್ಲಿ ತಕ್ಷಣ ನಿದ್ರೆ ಮಾಡಿದನು. ಯುವ ಸನ್ಯಾಸಿಯ ಮುಖದ ಮೇಲೆ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಪಾಪ ಪ್ರಜ್ಞೆಯಿಂದ ಎದ್ದು ಕುಳಿತನು. ಆಗ ವೃದ್ಧ ಸನ್ಯಾಸಿಯು ಗುಹೆಯ ಮುಂಭಾಗಕ್ಕೆ ಬಂದಿದ್ದನು. ಓ ಪೂಜ್ಯರೇ, ನಾನು ಅತಿಯಾಗಿ ನಿದ್ರಿಸಿ ಮಧ್ಯರಾತ್ರಿಯ ಸೇವೆಯನ್ನು ಮರೆತನು ಎಂದು ಹೇಳಿದ. ತಾನು ಎಲ್ಲಿರುವೆ ಎನ್ನುವುದನ್ನು ಮರೆತ ಅವನು ತನ್ನ ಮೂರ್ಖತನವನ್ನು ಅರಿತುಕೊಂಡನು. ಭಯಪಡಬೇಡ ಯುವಕನೇ ಎಂದು ವೃದ್ಧ ಸನ್ಯಾಸಿ ಹೇಳಿ, ಇಲ್ಲಿ ನಮಗ್ಯಾವ ಸೇವೆಯೂ ಇಲ್ಲ. ಮಾನವನು ತಾನು ವಿಕಾಸವಾದ ನಂತರ ಅವನು ತನ್ನ ಸೇವೆಯನ್ನು ತನ್ನೊಳಗೆ ಯಾವ ಸಮಯದಲ್ಲಿಯಾದರೂ ಮತ್ತು ಯಾವ ಸ್ಥಳದಲ್ಲಿಯಾದರೂ ಮಾಡಿಕೊಳ್ಳಬಹುದು. ಅದಕ್ಕಾಗಿ ಬುದ್ಧಿಹೀನ ಯಾಕ್ಗಳಂತೆ ಗುಂಪು ಗುಂಪಾಗಿ ಸೇರಬೇಕಿಲ್ಲ. ಅಂದ್ರೆ ಹಿಮಾಲಯದಲ್ಲಿ ಕಾಡೆತ್ತುಗಳನ್ನ ಬಳಸ್ತಾ ಇದ್ರು. ನೀನು ಆಹಾರವನ್ನು ಸೇವಿಸಿ ಬಂದರೆ ನಾನು ನಿನಗೆ ಹೇಳಬೇಕಾಗಿರುವುದು ಜಾಸ್ತಿ ಇದೆ. ನೀನು ಅದೆಲ್ಲವನ್ನು ನೆನಪಿಟ್ಟುಕೊಳ್ಳಬೇಕಾಗಿದೆ ಎಂದು ಹೇಳಿ ನಿಧಾನವಾಗಿ ಹೊರಗೆ ಹೊರಟನು. 1 ಗಂಟೆ ಸಮಯದ ನಂತರ ಯುವಕನು ವೃದ್ಧನ ಎದುರು ಆಕರ್ಷಣೆಯ ಕಥೆಯನ್ನು ಕೇಳಲು ಕುಳಿತಿದ್ದ. ಮೊಟ್ಟ ಮೊದಲ ಬುಡಕಟ್ಟು ಜನಾಂಗದ ಸಮಯದಿಂದಲೂ ಅಧಿಕಾರ ದುರಾಶೆಯ ಪುರೋಹಿತರು ಮತ್ತು ವಿಜ್ಞಾನಿಗಳು ಈ ಕಥೆಯನ್ನು ಅದಿಮಿಟ್ಟಿದ್ದರು. ಈ ಕಥೆಯು ಎಲ್ಲ ಧಾರ್ಮಿಕತೆಯ ಜಗತ್ತಿನ ಎಲ್ಲ ಪೌರಾಣಿಕ ಮತ್ತು ಕಾಲ್ಪನಿಕ ಕಥೆಗಳಿಗೆ ಮೂಲವಾಗಿತ್ತು. ಸೂರ್ಯನ ಕಿರಣಗಳು ಮೆಲ್ಲಗೆ ಒಳನುಸುಳಿ ಗುಹೆಯ ಮುಂಭಾಗಕ್ಕೆ ಚಾಚಿದ್ದು, ಪಕ್ಷಿಗಳ ಕಲರವ ಕೇಳುತ್ತಿದ್ದು, ಆಹಾರವನ್ನು ಹುಡುಕುವ ತವಕದಲ್ಲಿದ್ದವು. ಅತ್ಯಂತ ಎತ್ತರದಲ್ಲಿ ರಣಹದ್ದುಗಳು ಚಲನರಹಿತ ರೆಕ್ಕೆಗಳಿಂದ ಹಾರಾಡಿ ಆಹಾರದ ಕಡೆಗೆ ಗಮನ ಇಟ್ಟಿತ್ತು. ವೃದ್ಧ ಸನ್ಯಾಸಿಯು ಚಲನರಹಿತವಾಗಿ ನೆಟ್ಟಗೆ ಕುಳಿತಿದ್ದು, ಅವನ ಕಳೆಗುಂದಿದ ಆಕೃತಿಯು ಹೊರಗೆ ಹಾರಾಡುತ್ತಿದ್ದ ಕೇಸರಿ ವರ್ಣದ ಅರಕಲು ಬಟ್ಟೆಯ ಮೂಲಕ ನುಸುಳುತ್ತಿದ್ದ ಸೂರ್ಯನ ಬೆಳಕಿನಿಂದ ಸ್ವರ್ಣಮಯವಾಗಿ ಕಾಣುತ್ತಿತ್ತು. ಅವನ ಚರ್ಮವು ಬಿಗಿಯಾಗಿದ್ದು ಅವನದ್ದು ಬರಿಗಾಲಾಗಿದ್ದವು. ಒಂದು ಬಟ್ಟಲು, ಪ್ರಾರ್ಥನೆಯ ಚಕ್ರ ಮತ್ತು ಚಿಂದಿಯಾಗಿದ್ದ ಒಂದು ನಿಲುವಂಗಿ ಮಾತ್ರ ಅವನ ಆಸ್ತಿಯಾಗಿತ್ತು. ಅದಕ್ಕಿಂತ ಹೆಚ್ಚೇನೂ ಇರಲಿಲ್ಲ. ಇಡೀ ಜಗತ್ತಿನಲ್ಲಿ ಅದಕ್ಕಿಂತಲೂ ಹೆಚ್ಚೇನೂ ಇಲ್ಲ. ಅವನ ಎದುರು ಕುಳಿತಿದ್ದ ಯುವ ಸನ್ಯಾಸಿಯು ವಿಷಯದ ಕುರಿತು ಚಿಂತಿಸುತ್ತಿದ್ದನು. ಮಾನವನು ಹೆಚ್ಚು ಆಧ್ಯಾತ್ಮಿಕವಾದಷ್ಟು ಲೌಕಿಕ ಹೊಂದುವಿಕೆಗಳು ಕಡಿಮೆಯಾಗುತ್ತದೆ. ದೊಡ್ಡ ಮಠಾಧಿಪತಿಗಳು ತಮ್ಮ ರೇಷ್ಮೆ ವಸ್ತ್ರದೊಂದಿಗೆ ಶ್ರೀಮಂತಿಕೆಯಿಂದ ಸಾಕಷ್ಟು ಆಹಾರವನ್ನು ಸೇವಿಸುತ್ತಿದ್ದು, ರಾಜಕೀಯ ಅಧಿಕಾರಕ್ಕಾಗಿ ಬಡಿದಾಡುತ್ತಿದ್ದು, ಧಾರ್ಮಿಕ ಗ್ರಂಥಗಳ ಕುರಿತು ಕೇವಲ ಮಾತನಾಡುತ್ತಿರುತ್ತಾರೆ. ಯುವಕನೇ ಎಂದು ವೃದ್ಧ ಧ್ವನಿ ಹೊರಟಿತು. ನನ್ನ ಸಮಯ ಬಹುತೇಕ ಮುಗಿದಿದೆ. ನಾನು ನನ್ನ ಜ್ಞಾನವನ್ನು ನಿನಗೆ ವರ್ಗಾಯಿಸಬೇಕು. ಆಗ ನನ್ನ ಚೇತನ ಸ್ವರ್ಗ ಸೇರುತ್ತದೆ. ಈ ಜ್ಞಾನವನ್ನು ನೀನು ಇತರರಿಗೆ ಹಂಚಬೇಕು. ಈ ಕಾರಣದಿಂದ ಸರಿಯಾಗಿ ಆಲಿಸು ಮತ್ತು ಇಡೀ ಜ್ಞಾನವನ್ನು ನೆನಪಿನಲ್ಲಿರಿಸಿಕೊ. ಅದರಲ್ಲಿ ಸೋಲಬೇಡ. ಇದನ್ನು ಕಲಿ, ಅದನ್ನು ಓದು. ಬದುಕು ಎನ್ನುವುದು ಈಗ ಒಂದು ಪರಿಶ್ರಮವಾಗಿದೆ. ಅದು ಪತಂಗವಲ್ಲ.
ಅಥವಾ ಉದ್ದ ಕಾಲಿನ ಹಕ್ಕಿಯಲ್ಲ ಎಂದು ವೃದ್ಧನು ಮುಂದುವರೆದನು. ನನಗೆ ಯಾವ ರೀತಿಯಲ್ಲಿ ತೊಂದರೆ ನೀಡಲಾಗಿತ್ತು, ನಾನು ಯಾವ ರೀತಿಯಲ್ಲಿ ಅಲೆದಾಡಿದೆ ಎನ್ನುವುದು ನಿನಗೆ ತಿಳಿದಿದೆ. ಅಂತಿಮವಾಗಿ ಸಂಭವಿಸಿದೆ. ಒಳಗಿನ ಪ್ರಚೋದನೆಯಲ್ಲಿ ನಾನು ಪ್ರಜ್ಞೆ ತಪ್ಪಿ ವಿವೇಕದ ದೇಗುಲದಲ್ಲಿ ಬಿದ್ದೆನು. ನನ್ನ ಜ್ಞಾನ ಎಲ್ಲವೂ ನಿನ್ನದೇ ಆಗಿದೆ. ನನಗೆ ದೃಷ್ಟಿ ಇಲ್ಲದಿದ್ದರೂ ಅದು ನನಗೆ ಯಾವ ರೀತಿಯಲ್ಲಿ ಕಾಣಿಸಿತೋ ಆ ಜ್ಞಾನವೆಲ್ಲವೂ ನಿನ್ನದೇ ಆಗಿದೆ. ವೃದ್ಧನಿಗೆ ಕಣ್ಣುಗಳು ಕಾಣಿಸುವುದಿಲ್ಲವೆನ್ನುವುದು ಅರಿಯದೆ ಯುವಕನು ತನ್ನ ಕುತ್ತಿಗೆಯನ್ನು ಆಡಿಸಿದನು. ನಂತರ ಅದರ ಅರಿವಾಗಿ, ನಾನು ನಿಮ್ಮ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೇನೆ ಮತ್ತು ನೆನಪಿಟ್ಟುಕೊಳ್ಳುವ ತರಬೇತಿಯನ್ನು ಪಡೆದಿದ್ದೇನೆ ಪೂಜ್ಯರೇ ಎಂದು ಹೇಳಿ ಅವರಿಗೆ ನಮಸ್ಕರಿಸಿ ಪುನಃ ಎದುರಿಗೆ ಕುಳಿತುಕೊಂಡನು. ವೃದ್ಧನು ತೃಪ್ತಿಯಿಂದ ನಕ್ಕು ಮುಂದುವರಿಸಿದನು. ನಾನು ಮೆತ್ತಗಿನ ಹಾಸಿಗೆ ಮೇಲೆ ಮಲಗಿದ್ದುದು ಮೊದಲನೆಯದಾಗಿ ನನಗೆ ನೆನಪಿದೆ. ಆಗ ನಾನು ಯುವಕನಾಗಿದ್ದೆನು. ಬಹುತೇಕ ನಿನ್ನಂತೆಯೇ ಇದ್ದೆನು ಮತ್ತು ನಾನು ಸ್ವರ್ಗದಲ್ಲಿರುವಂತೆ ಭಾಸವಾಗಿತ್ತು. ನಾನು ಅಲ್ಲಿ ಕಾಯುತ್ತಾ ಮಲಗಿದ್ದೆನು. ಆಗ ಕಾಲಿನ ಸಪ್ಪಳವೊಂದು ನನ್ನ ಬಳಿ ನಿಂತಿತು. ನಾನು ಹಾಗೆಯೇ ಮಲಗಿದ್ದೆನು ಎಂದು ಏನು ಬಯಸಬೇಕೆಂದು ತಿಳಿಯಲಿಲ್ಲ. ಹಾ ಎಂಬ ಧ್ವನಿ ಕೇಳಿಸಿತು. ಅದು ಸಾಮಾನ್ಯ ಧ್ವನಿಯಂತೆ ಇರಲಿಲ್ಲ. ನಿನಗೆ ಪುನಃ ಪ್ರಜ್ಞೆ ಬಂದಿತೆ, ನೀನು ಸುಖವಾಗಿರುವೆಯಾ ಎಂದಿತು. ಎಂತ ಮೂರ್ಖ ಪ್ರಶ್ನೆ ಎಂದು ನಾನು ಯೋಚಿಸಿದೆನು. ನಾನು ಸಾಯುವ ಸ್ಥಿತಿಯಲ್ಲಿ ಕ್ಷೇಮವಾಗಿರಲು ಹೇಗೆ ಸಾಧ್ಯ? ಹಸಿದು ಕಂಗಾಲಾಗಿರುವಾಗ ಸುಖವೆಲ್ಲಿಯದು? ಆದರೆ ನನಗೆ ಹಸಿವಾಗಿರಲಿಲ್ಲ. ನಾನು ತುಂಬಾ ಸುಖವಾಗಿದ್ದೆನು. ಎಚ್ಚರಿಕೆಯಿಂದ ನನ್ನ ಕೈಗಳನ್ನು ಆಡಿಸಿದೆನು. ನನಗೆ ಕಣ್ಣುಗಳು ಇನ್ನೂ ಕಾಣಿಸುತ್ತಿಲ್ಲವೆಂಬ ವಿಷಯವನ್ನು ಹೊರತುಪಡಿಸಿ ಮೊದಲಿನಂತೆಯೇ ಇದ್ದೆನು. ಹೌದೌದು, ನಾನು ಸುಖವಾಗಿದ್ದೇನೆ ಎಂದು ಉತ್ತರಿಸಿದೆ. ನಾವು ನಿನ್ನ ಕಣ್ಣುಗಳನ್ನು ಸರಿಪಡಿಸಬಹುದಾಗಿತ್ತು, ಆದರೆ ನಿನ್ನ ಕಣ್ಣುಗಳನ್ನು ತೆಗೆದು ಬಿಟ್ಟಿದ್ದಾರೆ. ಸ್ವಲ್ಪ ವಿಶ್ರಾಂತಿ ಪಡೆದ ನಂತರ ನಾವು ಮಾತನಾಡೋಣ ಎಂದು ಆ ಧ್ವನಿ ಹೇಳಿತು. ನನಗೆ ಅನ್ಯ ಆಯ್ಕೆ ಇರದೆ ವಿಶ್ರಾಂತಿ ಪಡೆದನು. ಶೀಘ್ರವೇ ನಿದ್ರೆಗೆ ಜಾರಿದೆನು. ಎಷ್ಟು ಸಮಯ ನಿದ್ರಿಸಿದೆ ಎಂದು ತಿಳಿಯುವ ದಾರಿ ಇರಲಿಲ್ಲ. ಆದರೆ ಮಧುರವಾದ ಶಬ್ದಗಳು ನನ್ನನ್ನು ಎಚ್ಚರಗೊಳಿಸಿದವು. ಅದು ಕಂಸಾಳೆ ಬೆಳ್ಳೆಯ ಗೆಜ್ಜೆ ಶಬ್ದಗಳು ಮತ್ತು ಶಂಖದ ಧ್ವನಿಗಳಿಗಿಂತಲೂ ಈ ಮದ್ದಳೆಯ ಧ್ವನಿ ಅತ್ಯಂತ ಮಧುರವಾಗಿದ್ದವು. ಎದ್ದು ಕುಳಿತು ನನಗೆ ಕಣ್ಣುಗಳು ಇದೆಯೆಂಬಂತೆ ಸುತ್ತಲೂ ನೋಡಿದೆ. ಮೃದುವಾದ ಕೈಗಳು ನನ್ನ ಹಿಡಿದು ಎತ್ತಿ ನನ್ನ ಜೊತೆ ಬಾ ಬಾ, ನಾನು ನಿನ್ನನ್ನು ಕರೆದೊಯ್ಯುವೆ ಎಂದಿತು. ಈ ರೀತಿಯ ವಿಸ್ಮಯಗಳು ನನ್ನ ಬದುಕಿನಲ್ಲಿ ಏಕಾಗಿ ಉಂಟಾಗಲಿಲ್ಲ ಎಂದು ಯುವಕನು ಯೋಚಿಸಿ, ಪೂಜ್ಯರೇ, ದಯವಿಟ್ಟು ಮುಂದುವರಿಸಿರಿ ಎಂದನು. ಕೇಳುಗನ ಆಸಕ್ತಿಯನ್ನು ಕಂಡು ವೃದ್ಧನು ಸಂತುಷ್ಟಿಗೊಂಡು ನಕ್ಕನು. ನನ್ನನ್ನು ದೊಡ್ಡ ಕೊಠಡಿಯೊಂದಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಅನೇಕ ಜನರಿದ್ದರು. ನನಗೆ ಅವರ ಒಟಗುಟ್ಟುವಿಕೆ ಮತ್ತು ಧರಿಸಿದ್ದ ಉಡುಪುಗಳ ಮುರ್ಮುರ್ ಶಬ್ದಗಳು ಕೇಳಿಸುತ್ತಿತ್ತು. ಇಲ್ಲಿ ಕುಳಿತುಕೋ ಎಂದು ನನ್ನ ಮಾರ್ಗದರ್ಶಿ ಹೇಳಿ ಒಂದು ವಿಚಿತ್ರವಾದ ಸಾಧನವನ್ನು ನನ್ನೆಡೆಗೆ ತಳ್ಳಿದನು. ಅದನ್ನು ನಾನು ಒಂದು ಕಡೆಯಿಂದ ತಟ್ಟಿ ಪರೀಕ್ಷೆ ಮಾಡಿದೆನು. ವೃದ್ಧನು ಒಂದು ಕ್ಷಣ ಸುಮ್ಮನಿದ್ದು ಮತ್ತು ಒಣನಗೆಯನ್ನು ಬೀರಿ ಹಿಂದಿನ ಘಟನೆಯನ್ನು ನೆನಪಿಸಿಕೊಂಡನು. ಅದು ಮೃದುವಾಗಿದ್ದು 4 ಕಾಲುಗಳನ್ನು ಹೊಂದಿತ್ತು. ಒರಗಿಕೊಳ್ಳಲು ಅಡ್ಡಲಾಗಿ ಹಲಗೆ ಎಂದಿದ್ದು ಬಹುಶಃ ಅವರು ಕುಳಿತುಕೊಳ್ಳುವ ಒಂದು ರೀತಿಯ ಮಣೆ ಅದಾಗಿತ್ತು. ಅದರ ಮೇಲೆ ಹತ್ತಿ ಕುಳಿತುಕೊಳ್ಳುವುದು ನನಗೆ ಕ್ಷೇಮವೆನಿಸಲಿಲ್ಲ. ಅದಕ್ಕಾಗಿ ನಾನು ನೆಲದ ಮೇಲೆಯೇ ಕುಳಿತುಕೊಂಡೆನು. ಆಲಿಸಿದ ಯುವಕನಿಗೂ ಆ ಸಾಧನದ ಮೇಲೆ ಕುಳಿತುಕೊಳ್ಳುವುದು ಸರಿ ಎನಿಸಲಿಲ್ಲ. ಅಂತ ಅನಾವಶ್ಯಕ ಸಾಧನಗಳನ್ನು ಏಕಾಗಿ ಸೃಷ್ಟಿಸುತ್ತಾರೋ ಎಂದು ಯೋಚಿಸತೊಡಗಿದನು. ವೃದ್ಧನು ಪುನಃ ಮಾತನಾಡತೊಡಗಿದ. ಅವನ ಗಂಟಲು ಸರಿಯಾಗಿ ಕೆಲಸ ಮಾಡುತ್ತಿತ್ತು. ನನ್ನನ್ನು ಕೊಠಡಿಗೆ ಕರೆದೊಯ್ದಿದ್ದವರು ನಮ್ಮನ್ನು ಕಂಡರೆ ನಿನಗೆ ಆಶ್ಚರ್ಯವಾಗುತ್ತಿರಬಹುದು. ನಾನು ಯಾರು ಎನ್ನುವುದು ನಿನಗೆ ತಿಳಿಯದೇ ಇರಬಹುದು. ನಾವು ನಿನ್ನ ಬಳಿ ಮಾತನಾಡುವುದು ಮತ್ತು ತೋರಿಸುವುದು ಸಾಕಷ್ಟಿದೆ. ಸರಿಯಾಗಿ ಕುಳಿತುಕೋ ಎಂದರು.
ನಾನು ಕುರುಡನಾಗಿದ್ದೇನೆ, ನನ್ನ ಕಣ್ಣುಗಳನ್ನೇ ತೆಗೆಯಲಾಗಿದೆ, ಆದರೂ ನನಗೆ ತೋರಿಸುವುದಿದೆ ಎನ್ನುವಿರಲ್ಲ, ಅದು ಹೇಗೆ ಸಾಧ್ಯ ಎಂದಾಗ, ಶಾಂತಿಯಿಂದ ಇರು, ಸಮಯ ಬಂದ ಸರಿದ ಹಾಗೆ ಎಲ್ಲವೂ ಸ್ಪಷ್ಟವಾಗುವುದು ಎಂದು ಆ ಧ್ವನಿ ಹೇಳಿತು. ನನ್ನ ಕಾಲಿನ ಹಿಮ್ಮಡಿಗಳು ನೋಯುತ್ತಿತ್ತು. ಅವನು ನೀಡಿದ್ದ 4 ಕಾಲಿನ ಮಣೆಯ ಮೇಲೆಯೇ ಚಕ್ಕಳ ಮಕ್ಕಳದಲ್ಲಿ ಕುಳಿತುಕೊಂಡೆನು. ಒಂದು ರೀತಿಯಲ್ಲಿ ಸುಖವಾಗಿ ಕುಳಿತಿದ್ದರೂ ಒಳಗೆ ಮಣೆಯು ಕೆಳಗೆ ಬೀಳಬಹುದೆಂಬ ಭಯವಿತ್ತು. ಈ ಭೂಮಿಯು ತೋಟಗಾರರು ನಾವಾಗಿದ್ದೇವೆ ಎಂದು ಆ ಧ್ವನಿ ನುಡಿಯಿತು. ಜಗತ್ತಿನಲ್ಲಿ ನಾವು ಪ್ರಯಾಣ ಮಾಡಿ ಮಾನವ ಮತ್ತು ಪ್ರಾಣಿಗಳನ್ನು ಬೇರೆ ಬೇರೆ ಜಗತ್ತಿನಲ್ಲಿ ಇಡುವ ವ್ಯವಸ್ಥೆ ಮಾಡುತ್ತೇವೆ. ನಿಮ್ಮಂತಹ ಭೂ ನಿವಾಸಿಗಳು ನಮ್ಮ ಬಗ್ಗೆ ಪುರಾಣ ಕಥೆಗಳನ್ನು ಹೊಂದಿರುತ್ತೀರಿ. ನಮ್ಮನ್ನು ನೀವು ಆಕಾಶದಲ್ಲಿನ ದೇವರೆಂದು ಕರೆಯುವಿರಿ. ನಮ್ಮ ಪ್ರಕಾಶಿಸುತ್ತಿರುವ ರಥಗಳ ಬಗ್ಗೆ ಮಾತನಾಡಿಕೊಳ್ಳುವಿರಿ. ಈಗ ನಾವು ನಿಮ್ಮ ಬದುಕಿನ ಮೂಲದ ಕುರಿತು ಮಾಹಿತಿಯನ್ನು ನೀಡುವರಿದ್ದೇವೆ. ಮುಂದೆ ಬರುವ ಜನಾಂಗದವರಿಗೆ ನೀವು ಅದನ್ನು ತಿಳಿಸಿ ಬರೆದಿಡಬೇಕಾಗಿದೆ. ಈಗ ಜನರು ಸತ್ಯವನ್ನು ಅರಿಯುವ ಸಂದರ್ಭ ಬಂದಿದೆ. 2ನೇ ಹಂತಕ್ಕೆ ನಾವು ದೀಕ್ಷೆಯನ್ನು ನೀಡುವ ಮುಂಚೆ ಅವರೆಲ್ಲರೂ ದೇವರ ಕುರಿತು ತಿಳಿಯಬೇಕಾಗಿದೆ ಎಂದು ಆ ಧ್ವನಿಯು ನುಡಿಯುತ್ತಿದ್ದಾಗ, ಆದರೆ ಇಲ್ಲಿ ಒಂದು ತಪ್ಪು ನಡೆದಿದೆ ಎಂದು ನಾನು ಗಾಬರಿಯಿಂದ ನುಡಿದೆ. ಕಾರಣ ತಿಳಿಯದೆ ನಾನು ಇಷ್ಟು ಎತ್ತರದ ಸ್ಥಳವನ್ನು ಹತ್ತಿದ್ದೇನೆ ಎಂದಾಗ ಅವರು, ನಾವು ನಮ್ಮ ಜ್ಞಾನದ ಕುರಿತು ನಿನಗೆ ಹೇಳಿ ಕಳಿಸಿದ್ದೇವೆ ಎಂದರು. ನಿನ್ನನ್ನು ಈ ಕಾರ್ಯಕ್ಕಾಗಿ ಆಯ್ಕೆ ಮಾಡಿದ್ದೇವೆ, ಏಕೆಂದರೆ ಯಾರಲ್ಲೂ ಇಲ್ಲದ ನೆನಪಿನ ಶಕ್ತಿ ನಿನ್ನಲ್ಲಿ ಇದ್ದು ಅದನ್ನು ನಾವು ಮತ್ತಷ್ಟು ಬಲಗೊಳಿಸುತ್ತೇವೆ. ನಿನ್ನ ಬಗ್ಗೆ ನಮಗೆ ಎಲ್ಲವೂ ತಿಳಿದಿದೆ, ಈ ಕಾರಣದಿಂದಲೇ ನೀನು ಇಲ್ಲಿರುವೆ ಎಂದರು. ಗುಹೆಯ ಹೊರಗಡೆ ಪ್ರಖರ ಬೆಳಕಿನಲ್ಲಿ ಪಕ್ಷಿಯೊಂದು ಚೀರಿತು. ಬಹುಶಃ ಎತ್ತರಕ್ಕೆ ಹಾರಿದ ಪಕ್ಷಿಯು ಎಲ್ಲಿಯೋ ಬಡಿದಿರಬೇಕು ಎಂದು ವೃದ್ಧ ಸನ್ಯಾಸಿ ನುಡಿದನು. ಹಿಂದಿನ ಕಥೆಯನ್ನು ಆಲಿಸುತ್ತಿದ್ದ ಯುವಕನಿಗೆ ಈ ಘಟನೆಯು ವಿಕ್ಷೇಪವಾಯಿತು. ಆಸಕ್ತಿಯಿಂದ ಇದ್ದವನಿಗೆ ಇದು ಬೇಕಾಗಿರಲಿಲ್ಲ. ವೃದ್ಧನು ತನ್ನ ಹರಿದು ಹೋಗಿದ್ದ ಬಟ್ಟೆಯನ್ನು ಸರಿಪಡಿಸಿಕೊಂಡು ಸರಿಯಾಗಿ ಕುಳಿತನು. ನನಗೆ ಭಯವಾಯಿತು, ಬಹಳ ಭಯವಾಯಿತು. ನನಗೆ ಈ ಭೂಮಿಯ ತೋಟಗಾರರ ಪರಿಚಯ ಇರಲಿಲ್ಲ. ನನಗೆ ಸಸ್ಯಗಳು ಅಥವಾ ಜಗತ್ತುಗಳ ಬಗ್ಗೆಯೂ ಪರಿಚಯ ಇರಲಿಲ್ಲ. ನಾನು ತೋಟಗಾರನಾಗಿರಲಿಲ್ಲ. ನನಗೆ ಅದು ಬೇಡದ ಸಂಗತಿಯಾಗಿತ್ತು. ಈ ರೀತಿಯಲ್ಲಿ ಯೋಚಿಸಿದ ನಾನು ಮಣೆಯಿಂದ ಏಳಲು ಪ್ರಯತ್ನಿಸಿದ್ದೆನು. ಆಗ ಮೃದುವಾದ ಮತ್ತು ಸ್ಥಿರತೆಯಿಂದ ಕೂಡಿದ ಕೈಗಳು ಪುನಃ ನನ್ನನ್ನು ಅದೇ ಮಣೆಯ ಮೇಲೆ ಕೂರಿಸಿತು. ಇಂದಿನಂತೆ ಅಸ್ತವ್ಯಸ್ತವಾಗಿ ನೇತಾಡುವ ಕಾಲುಗಳೊಂದಿಗೆ ಅಲ್ಲಿ ಕುಳಿತುಕೊಳ್ಳುವಂತಾಯಿತು. ಸಸ್ಯಗಳು ತೋಟಗಾರನಿಗೆ ಯಾವ ಆದೇಶವನ್ನೂ ನೀಡುವುದಿಲ್ಲ ಎಂದು ಧ್ವನಿಯೊಂದು ಒಟಗುಟ್ಟಿತು. ಇಲ್ಲಿಗೆ ನಿನ್ನನ್ನು ಕರೆತರಲಾಗಿದೆ ಮತ್ತು ಇಲ್ಲಿ ನೀನು ಕಲಿಯುವೆ ಎಂದಿತು. ನಾನು ಕಂಗಾಲಾಗಿ ಮತ್ತು ಕೋಪದಿಂದ ಇರುವಾಗ ನನ್ನ ಸುತ್ತಲೂ ಅವರು ಚರ್ಚೆಯನ್ನು ಆರಂಭಿಸಿದರು. ಆ ಭಾಷೆ ನನಗೆ ಅರ್ಥವಾಗಲಿಲ್ಲ. ಶಬ್ದಗಳು, ಬರೀ ಶಬ್ದಗಳು. ಕೆಲವು ಬಾರಿ ಎತ್ತರದ ಧ್ವನಿಯಾದರೆ ಕೆಲವೊಮ್ಮೆ ಕ್ಷೀಣವಾಗಿತ್ತು. ಕೆಲವೊಮ್ಮೆ ಅದು ಯಾಕುಗಳು ಮಿಲನದ ಸಮಯದಲ್ಲಿ ಅರಚುವ ಆಗಿತ್ತು. ಏನೇ ಆದರೂ ಅದು ನನಗೆ ಶುಭ ಶಕುನವೆನಿಸಲಿಲ್ಲ. ಅದು ಜಡವಾಗಿದ್ದ ವಿಷಯವಾಗಿದ್ದು ಬೇಕಿರದ ಶರಮನೆಯಾಗಿತ್ತು. ವಿಸ್ಮಯದಿಂದಲೇ ನಾನು ಗ್ರಹಿಸಲಾಗದ ಚರ್ಚೆಯನ್ನು ಕೇಳಿಸಿಕೊಂಡೆನು. ಕಂದರದಲ್ಲಿ ಸ್ಫೋಟಗೊಂಡ ಶಂಖನಾದದ ರೀತಿ ಅವರ ಮಾತುಗಳು ಕೇಳಿಸುತ್ತಿತ್ತು. ಇವರೆಂತಹ ಜನರು ಎಂದು ನಾನು ಆಶ್ಚರ್ಯಗೊಂಡೆನು. ಮಾನವರ ಗಂಟಲುಗಳು ಇಂತಹ ಗಟ್ಟಿಯಾದ ಶಬ್ದಗಳನ್ನು ಹೊಂದಿರುವುದೇ? ಅದು ಅನೇಕ ರೀತಿಯ ಧ್ವನಿಗಳನ್ನು ಒಳಗೊಂಡಿತ್ತು. ನಾನು ಎಲ್ಲಿದ್ದೇನೆ? ಚೀನಾ ದೇಶದವರ ಹಿಡಿತಕ್ಕಿಂತಲೂ ನಾನು ಹೆಚ್ಚಿನ ದುಷ್ಟರ ಹಿಡಿತದಲ್ಲಿದ್ದೇನೋ? ಓ, ದೃಷ್ಟಿಗಾಗಿ ಈಗ ನನಗೆ ಕಾಣಿಸದೇ ಇರುವ ಕಣ್ಣುಗಳು ಕಾಣುವುದಕ್ಕಾಗಿ ನಾನು ಸುಮ್ಮನೆ ಇರಬೇಕಾಗಿತ್ತು. ರಹಸ್ಯವು ದೃಷ್ಟಿಯ ಬೆಳಕಿನಲ್ಲಿ ಮರೆಯಾಗುವುದೇ? ಹಾಗೆ ಆಗುವುದಿಲ್ಲ. ಅದನ್ನು ನಾನು ನಂತರ ದೊರಕಿಸಿಕೊಳ್ಳುವುದರಿಂದ ರಹಸ್ಯವು ಇನ್ನೂ ಆಳವಾಗುತ್ತದೆ. ಹಾಗಾಗಿ ನಾನು ಜಡವಾಗಿ ಮತ್ತು ಭಯದಿಂದ ಕುಳಿತೆನು. ಚೀನಿಗಳ ಹಿಡಿತದಲ್ಲಿ ನಾನು ಹಿಂಸೆಗೆ ಒಳಗಾಗಿದ್ದೆನು.
ಅದರಿಂದ ನನ್ನ ಮನಸ್ಸು ಭಾವವಶವಾಗಿತ್ತು. ಈಗ ಹಿಂಸೆಯನ್ನು ಸಹಿಸುವ ಶಕ್ತಿ ಇರಲಿಲ್ಲ. ಈ ಅಗೋಚರವನ್ನು ಸಹಿಸುವುದಕ್ಕಿಂತಲೂ 9 ಡ್ರಾಗನ್ಗಳು ನನ್ನನ್ನು ಕಬಳಿಸುವುದೇ ಒಳ್ಳೆಯದು. 9 ಡ್ರಾಗನ್ ಎಂದರೆ ಮಾನವ ಜಗತ್ತಿನಲ್ಲಿ ಮಾಂತ್ರಿಕತೆ ತೋರುವ ಡ್ರಾಗನ್ನಿನ 9 ಮಕ್ಕಳು ಎನ್ನುವ ಚೀನಿ ಪುರಾಣದ ಕತೆ. ಬೇರೆ ಏನು ಮಾತನಾಡಲಾಗದೆ ಸುಮ್ಮನೆ ಕುಳಿತೆನು, ಅಸಹಾಯಕನಾದೆನು. ಎತ್ತರದ ಧ್ವನಿಗಳಿಂದ ನನ್ನಲ್ಲುಂಟಾಗಿದ್ದ ಭಯವು ನನ್ನ ಕ್ಷೇಮಕ್ಕಾಗಿಯೇ ಇದೆ ಎಂದು ಅನ್ನಿಸಿತು. ಒಂದು ಸಮಯ ಇದ್ದಿದ್ದರೆ ಪಲಾಯನ ಮಾಡುವ ಪ್ರಯತ್ನ ಮಾಡಬಹುದಾಗಿತ್ತು. ಕಣ್ಣುಗಳಿಲ್ಲದೆ ಇರುವುದು ಅತ್ಯಂತ ಅಸಹಾಯಕತನವಾಗುತ್ತದೆ. ಇತರರ ಅನುಕಂಪದಲ್ಲಿಯೇ ಇರಬೇಕಾಗುತ್ತದೆ. ಪ್ರತಿಯೊಂದು ಸಂಗತಿಗೂ ಕರುಣೆ ಬೇಕಾಗುತ್ತದೆ. ಅವರ ಅರಚುವಿಕೆಯ ಶಬ್ದಗಳು ಸಿಡಿಲಿನಂತೆ ನನ್ನಲ್ಲಿ ಭಯ ಮೂಡಿಸಿ ಗಟ್ಟಿಯಾಗಿ ನಾನು ಕುಳಿತಿದ್ದ ಮಣೆಯನ್ನು ಹಿಡಿದುಕೊಳ್ಳುವಂತಾಯಿತು. ಭಯ ಪಡಬೇಡ ಎಂದು ಅದೇ ಪರಿಚಿತ ಧ್ವನಿ ನುಡಿಯಿತು. ಇದು ಕೇವಲ ಒಂದು ಮಂತ್ರಾಲೋಚನೆಯ ಸಭೆಯಾಗಿದೆ. ನಿನಗೆ ಯಾವುದೇ ತೊಂದರೆಯಾಗದು. ನಿನಗೆ ಯಾವ ರೀತಿಯಲ್ಲಿ ಕಲಿಸುವುದೆಂದು ನಾವು ಚರ್ಚೆ ನಡೆಸುತ್ತಿದ್ದೇವೆ ಅಷ್ಟೇ ಎಂದಿತು. ಗೊಂದಲದಿಂದ ಉದಾತ್ತ ಮನಸ್ಸಿನವರು ಎಂದು ನಾನು ಉತ್ತರ ನೀಡಿದೆನು. ನಮ್ಮ ಬೆಟ್ಟ ಗುಡ್ಡಗಳಲ್ಲಿ ದನ ಕಾಯುವ ಹುಡುಗರಿಗಿಂತಲೂ ಇವರ ಬಡಿದಾಟದ ಧ್ವನಿ ಹೆಚ್ಚಾಗಿತ್ತು. ವಿನೋದಮಯ ನಗೆಯೊಂದು ನನ್ನ ವಾದಕ್ಕೆ ಉತ್ತರ ನೀಡಿತು. ನನ್ನ ವಾದವು ಅವರಿಗೆ ತಪ್ಪಾಗಿ ಕಾಣಲಿಲ್ಲ. ಈ ಸಂಗತಿಯನ್ನು ಯಾವಾಗಲೂ ನೆನಪಿಡು ಎಂದು ಆ ಧ್ವನಿಯು ನುಡಿಯಿತು. ಯಾರು ಎಷ್ಟೇ ಎತ್ತರಕ್ಕೆ ಹೋದರೂ ತರ್ಕವೆನ್ನುವುದು ಇದ್ದೇ ಇರುತ್ತದೆ. ಅದರಲ್ಲಿ ಭಿನ್ನವಾದವೂ ಇದ್ದು ಅಭಿಪ್ರಾಯ ಭೇದ ಇತರರಲ್ಲಿ ಅನಿವಾರ್ಯವಾಗುತ್ತದೆ. ಚರ್ಚೆ ಆಗಲೇಬೇಕು. ತನ್ನ ಅಭಿಪ್ರಾಯವನ್ನು ಎತ್ತಿ ಹಿಡಿಯದಿದ್ದಲ್ಲಿ ಅವನು ಗುಲಾಮನಾಗಿ ಇತರರ ಆದೇಶವನ್ನು ಪಾಲಿಸುವ ಅನಿವಾರ್ಯತೆ ಒದಗುತ್ತದೆ. ಸಾಕ್ಷಿಯಾಗಿ ಗಮನಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಮುಕ್ತವಾದ ಚರ್ಚೆಯನ್ನು ಗ್ರಹಿಸದೆ ಹೋದಲ್ಲಿ ಅದು ಶಾರೀರಿಕ ಹಿಂಸೆಗೆ ಮುನ್ನುಡಿಯಾಗುತ್ತದೆ ಎಂದು ಪರಿಗಣಿಸುತ್ತಾನೆ. ಅವನು ನನ್ನ ಭುಜವನ್ನು ಭರವಸೆಯ ರೀತಿಯಲ್ಲಿ ತಟ್ಟಿದನು. ಇಲ್ಲಿ ನಾವು ಅನೇಕ ವಂಶಾವಳಿಗಳ ಜನರನ್ನು ಹೊಂದಿರುವುದಲ್ಲದೆ ಅನೇಕ ಜಗತ್ತುಗಳಿಂದಲೂ ಬಂದಿದ್ದಾರೆ. ಕೆಲವರು ನಿಮ್ಮ ಸೂರ್ಯಮಂಡಲದಿಂದ ಬಂದಿದ್ದರೆ ಇನ್ನು ಕೆಲವರು ದೂರದ ಇತರೆ ತಾರಾಗಣದಿಂದಲೂ ಬಂದಿದ್ದಾರೆ. ಅವರು ಕುಳ್ಳಗೆ ಕಾಣುತ್ತಾರೆ. ಮತ್ತೆ ಕೆಲವರು ಈ ಕುಳ್ಳರಿಗಿಂತಲೂ 6 ಪಟ್ಟು ದೈತ್ಯರಾಗಿರುತ್ತಾರೆ ಎಂದು ಹೇಳಿದ. ಅವನ ಹೆಜ್ಜೆ ಸಪ್ಪಳಗಳು ಕ್ಷೀಣವಾಗುತ್ತಿರುವುದನ್ನು ಗಮನಿಸಿದೆನು. ಇತರ ತಾರಾಗಣಗಳು ಎಂದರೆ ದೈತ್ಯರು ಎಂಬ ಪದವನ್ನು ಕಥೆಗಳಲ್ಲಿ ಕೇಳಿದ್ದೆನು. ಕುಳ್ಳರು ಆಗಾಗ್ಗೆ ನನಗೆ ಸಮೀಪವಾಗುತ್ತಿದ್ದರು. ನಾನು ತಲೆಯನ್ನು ಆಡಿಸಿದೆನು. ಈ ಎಲ್ಲವೂ ನನಗೆ ಮೀರಿದ ಸಂಗತಿಯಾಗಿತ್ತು. ನಡೆಯುತ್ತಿರುವ ವಿದ್ಯಮಾನಗಳನ್ನು ಗಮನಿಸುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದೆಂದು ತೀರ್ಮಾನಿಸಿದೆ. ವಾಸ್ತವಿಕವಾಗಿ ನಾನು ಮಾಡುವ ಸಾಧ್ಯತೆಯೂ ಸಹ ಏನೂ ಇರಲಿಲ್ಲ. ಯುವ ಸನ್ಯಾಸಿಯು ಆಸಕ್ತಿಯಿಂದ ವೃದ್ಧ ಸನ್ಯಾಸಿಯು ಕಥೆಯನ್ನು ಆಲಿಸುತ್ತಿದ್ದನು. ಆದರೆ ಒಳಗಿನ ಹಸಿವು ಈ ಆಸಕ್ತಿಯನ್ನು ಸ್ವಲ್ಪ ಕಡಿಮೆ ಮಾಡಿತು. ವೃದ್ಧನು ತಕ್ಷಣ ತನ್ನ ಮಾತನ್ನು ನಿಲ್ಲಿಸಿ ಅಡಿಗೆ ತಯಾರು ಮಾಡಲು ಹೇಳಿ ಒಳಗೆ ಹೋದನು. ಯುವಕನು ತಕ್ಷಣ ಹೊರಗೆ ಬಂದು ಬಾರ್ಲಿ ಗಂಜಿಯನ್ನು ತಯಾರಿಸಿ ಅದನ್ನು ನಿರ್ವಿಕಾರವಾಗಿ ತಿಂದನು. ಚಹಾ ಅಥವಾ ಇನ್ಯಾವುದೇ ವ್ಯವಸ್ಥೆ ಅಲ್ಲಿರಲಿಲ್ಲ. ತಿಂದ ನಂತರ ಬಟ್ಟಲುಗಳನ್ನು ತೊಳೆದು ನೀರನ್ನು ಕುಡಿದು ಗುಹೆಗೆ ಹಿಂತಿರುಗಿದನು. ತಗ್ಗುಗಳನ್ನು ತುಂಬಿಸಲು 7 ಬಾರಿ ತನ್ನ ನಿಲುವಂಗಿಯಲ್ಲಿ ಹೊರಗಿನ ಮರಳನ್ನು ತಂದು ಹೊರಗೆ ಬಿದ್ದಿದ್ದ ಕಟ್ಟಿಗೆಗಳನ್ನು ಆರಿಸಿ ಅದರ ಮೇಲೆ ಇಟ್ಟು ಸುಖವಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿಕೊಂಡನು. ಯುವಕನಿಗೆ ಯಾವುದೇ ದೇಶದ ಸೌಂದರ್ಯದ ಅರಿವಾಣವಾಗಬೇಕಾಗಿರಲಿಲ್ಲ. ಅವನಲ್ಲಿ ಕೇವಲ ಕೆಂಪುದೊಂದು ನಿಲುವಂಗಿ ಇತ್ತು. ಒಳ ಉಡುಪುಗಳು ಅಥವಾ ಕಾಲಿಗೆ ಚಪ್ಪಲಿಯೂ ಇರಲಿಲ್ಲ. ಮಲಗಲು ಒಂದು ಕಂಬಳಿ, ಒಂದು ಬಟ್ಟಲು ಮತ್ತು ಚಿಕ್ಕ ಚೀಲದಲ್ಲಿ ಸ್ವಲ್ಪ ಬಾರ್ಲಿ, ಹಳೆಯದೊಂದು ಮಂತ್ರ ಪೆಟ್ಟಿಗೆ ಮತ್ತು ಪುಟ್ಟದೊಂದು ತಾಯತವಿತ್ತು. ಅವನಲ್ಲಿ ಪ್ರಾರ್ಥನಾ ಚಕ್ರ ಇರಲಿಲ್ಲ. ಅದು ಶ್ರೀಮಂತರ ಸ್ವತ್ತು ಎನಿಸಿತ್ತು. ಅದಕ್ಕಾಗಿ ಇವನಂತೆ
ಇರುವವರು ದೇಗುಲಗಳಲ್ಲಿ ಮಾತ್ರ ಅದನ್ನು ಬಳಸಬೇಕಾಗಿತ್ತು. ಅವನ ತಲೆ ಪೂರ್ಣ ಬೋಳಾಗಿದ್ದು ಕೆಲವು ಗೀಚಿದ ಗೆರೆಗಳಿದ್ದವು. ಸಾಧನೆ ಮಾಡಲು ತೆರೆಯ ಮೇಲೆ ಮೇಣದ ಬತ್ತಿಯನ್ನು ಉರಿಸಿಕೊಂಡಿದ್ದು ಮಾಂಸ ಸುಡುತ್ತಿರುವ ವಾಸನೆ ಮತ್ತು ತಾಪಕ್ಕೆ ಅವನು ಅಭ್ಯಾಸಗೊಂಡಿದ್ದನು. ಈಗ ವಿಶೇಷವಾದ ಕಾರ್ಯವನ್ನು ಮಾಡುವ ಸಲುವಾಗಿ ಅವನು ಆಯ್ಕೆಗೊಂಡಿದ್ದು ದೂರದಿಂದ ಈ ಗುಹೆಗೆ ಅವನು ವೃದ್ಧ ಸನ್ಯಾಸಿಯ ಜೊತೆಗಿರಲು ಬಂದಿದ್ದನು. ಈಗ ವೃದ್ಧ ಸನ್ಯಾಸಿಯ ಆಗಮನಕ್ಕಾಗಿ ಕಾಯತೊಡಗಿದನು. ಸ್ವಲ್ಪ ಸಮಯದ ನಂತರ ಕೋಲಿನ ಸಪ್ಪಳ ಪ್ರಯಾಸದಿಂದ ಒಂದರ ಮೇಲೊಂದು ಹೆಜ್ಜೆ ಇಡುವ ಹೆಜ್ಜೆಯ ಸದ್ದಿನೊಂದಿಗೆ ವೃದ್ಧನು ಒಳಗಡೆಯಿಂದ ಬಂದನು. ಯುವಕನು ಅವನನ್ನು ವಿಶೇಷ ಗೌರವ ದೃಷ್ಟಿಯಿಂದ ನೋಡಿದನು. ವೃದ್ಧ ಪ್ರಯಾಸದಿಂದ ಕುಳಿತುಕೊಂಡನು. ವೃದ್ಧನ ಅನುಭವಗಳು ಎಂತಹದು, ಅವನು ಸಹಿಸಿದ ನೋವುಗಳು ಮತ್ತು ಅವನ ಬುದ್ಧಿವಂತಿಕೆ ಕುರಿತು ಯುವಕನು ಯೋಚಿಸುತ್ತಿರುವಾಗ ರಕ್ತ ಎಪ್ಪುಗಟ್ಟುವ ಶಬ್ದ ಉಂಟಾಗಿ ಹೊರಟು ಕೂದಲಿನ ಪ್ರಾಣಿಯೊಂದು ಒಳಗೆ ನುಗ್ಗಿತು. ಯುವಕನು ತನ್ನ ಸಾವನ್ನು ಲೆಕ್ಕಿಸದೆ ಅದರ ಕಾಲನ್ನು ಹಿಡಿದು ಎಳೆದು ವೃದ್ಧನನ್ನು ಕಾಪಾಡಲು ಮುಂದಾದನು. ಕೈಗಳ ತುಂಬಾ ಮರಳನ್ನು ಹಿಡಿದು ಅದರ ಕಣ್ಣಿಗೆ ಎರಚಲು ಮುಂದಾದಾಗ ಪೂಜ್ಯ ಸನ್ಯಾಸಿಗಳಿಗೆ ಜಯವಾಗಲಿ ಎಂಬ ಶಬ್ದ ಕೇಳಿತು. 1 ಮೈಲು ದೂರದಾಚೆಗೆ ಕೇಳಿಸುವಂತೆ ಗಟ್ಟಿಯಾದ ಸ್ವರದಲ್ಲಿ ಅವನು ಹೇಳುತ್ತಿದ್ದನು, ಪ್ರಯಾಣದ ಶಿಬಿರದಲ್ಲಿ ನಿಮ್ಮ ಆಶೀರ್ವಾದ ಬೇಡುತ್ತಿದ್ದೇನೆ ಎಂದು ಹೇಳಿ ನಾನು ನಿಮಗಾಗಿ ಚಹಾ ಮತ್ತು ಬಾರ್ಲಿಯನ್ನು ತಂದಿದ್ದೇನೆ. ಪೂಜ್ಯ ಗುರುಗಳೇ, ನಿಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ ಎಂದು ಅವನು ಕಿರುಚುತ್ತಿದ್ದನು. ಮತ್ತು ಚಹಾ ಮತ್ತು ಬಾರ್ಲಿಯ ಚೀಲವನ್ನು ವೃದ್ಧನ ಎದುರು ಇಟ್ಟನು. ಸ್ನೇಹಪೂರ್ವಕವಾಗಿ ಆಕ್ಷೇಪ ಮಾಡುವಂತೆ ವೃದ್ಧನು ವ್ಯಾಪಾರಿ ವ್ಯಾಪಾರಿ ಎಂದು ಮೇಲು ಧ್ವನಿಯಲ್ಲಿ ಕೂಗಿ, ಕಾಯಿಲೆಯಿಂದ ನರಳುತ್ತಿರುವ ವೃದ್ಧನನ್ನು ನೀನು ಹಿಂಸೆ ಮಾಡುತ್ತಿರುವೆ, ಶಾಂತವಾಗಿರು. ಗೌತಮನು ಅನುಗ್ರಹ ನಿನ್ನ ಮೇಲಿರಲಿ ಮತ್ತು ನಿನ್ನೊಳಗೆ ಅದು ಆಶ್ರಯ ಪಡೆಯಲಿ. ನಿನ್ನ ಪ್ರಯಾಣ ಸುಖಕರವಾಗಿರಲಿ ಮತ್ತು ನಿನ್ನ ವ್ಯಾಪಾರ ಪ್ರಗತಿ ಕಾಣಲಿ ಎಂದನು. ನೀನು ಯಾರು, ಓ ಕಾಳಗದ ಹುಂಜವೇ ಎಂದು ಜೋರಾಗಿ ಯುವಕನನ್ನು ಕುರಿತು ಪ್ರಶ್ನಿಸಿದನು. ತಕ್ಷಣ ಹಾ ಎಂದು ಉದ್ಗರಿಸಿ, ನನಗೆ ಕ್ಷಮೆ ಇರಲಿ ಪೂಜ್ಯ ಯುವ ತಂದೆಯೇ, ಗುಹೆಯ ಕತ್ತಲಲ್ಲಿ ನಾನು ನಿನ್ನನ್ನು ಗಮನಿಸಲಿಲ್ಲ. ನೀನು ಕಾವಿಯ ಭಾಗವಾಗಿರುವೆ. ಆಗ ವೃದ್ಧ ಸನ್ಯಾಸಿಯು ತನ್ನ ಒಡೆದ ಧ್ವನಿಯಲ್ಲಿ, ಯಾವ ಸಮಾಚಾರ ತಂದಿರುವೆ ವ್ಯಾಪಾರಿ ಎಂದಾಗ, ಸಮಾಚಾರ ಏನಿದೆ ಎಂದು ಹೇಳಿದ. ವ್ಯಾಪಾರಿಯು ಭಾರತೀಯ ಲೇವಾದೇವಿಗಾರರನ್ನು ಎಷ್ಟು ಸಮಯ ಬೇಕಾಗುತ್ತೆ ಸರ್? 5 minutes ಮೇಡಮ್. ಅವನು ದುಃಖಿಸುತ್ತ ಅಧಿಕಾರಿಯ ಬಳಿಗೆ ಹೋದಾಗ ಪುನಃ ಅವರಿಂದಲೂ ಏಟು ತಿಂದನು. ಯಾಕ್ ದನಗಳ ಬೆಲೆ ಇಳಿದಿದೆ, ಬೆಣ್ಣೆಯ ಧಾರಣೆ ಏರಿದೆ, ಪುರೋಹಿತರು ತಮ್ಮ ಶುಲ್ಕವನ್ನು ಏರಿಸಿದ್ದಾರೆ, ಆತ್ಮೀಯರೆಲ್ಲರೂ ವಜ್ರದ ಅರಮನೆಗೆ ಪ್ರಯಾಣಿಸಿದ್ದಾರೆ. ಓ ಪೂಜ್ಯರೇ, ಬೇರೆ ಏನು ವಿಷಯವಿಲ್ಲ. ಇಂದು ರಾತ್ರಿ ನಾವು ಸರೋವರದ ಬಳಿ ತಂಗಿದ್ದು ನಾಳೆ ನಮ್ಮ ಪ್ರಯಾಣವನ್ನು ಕಲಿಂಪಾಂಗ್ ಕಡೆಗೆ ಮುಂದುವರಿಸುತ್ತೇವೆ. ವಾತಾವರಣ ಸುಖಕರವಾಗಿದೆ. ಬುದ್ಧನು ನಮ್ಮನ್ನು ಸುಖವಾಗಿ ನೋಡಿಕೊಳ್ಳುತ್ತಿದ್ದಾನೆ ಮತ್ತು ದೆವ್ವಗಳು ನಮ್ಮನ್ನು ಬಿಟ್ಟು ಹೋಗಿವೆ. ನಿಮಗೆ ನೀರು ಬೇಕಾಗಿದೆಯೇ? ನಿಮ್ಮ ನೆಲಕ್ಕೆ ಹೊಸದಾದ ಮರಳು ಬೇಕಾಗಿದೆಯೇ? ಅಥವಾ ಈ ಯುವಕನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆಯೇ? ಕತ್ತಲು ಆವರಿಸಿದಂತೆ ವೃದ್ಧ ಮತ್ತು ವ್ಯಾಪಾರಿಯು ಟಿಬೆಟಿನ ಲಾಸಾ ಬಗ್ಗೆ ವಿಷಯಗಳನ್ನು ಹಂಚಿಕೊಂಡರು ಮತ್ತು ಭಾರತದ ಹಿಮಾಲಯದ ಕುರಿತು ಚರ್ಚಿಸಿದರು. ಕಡೆಗೆ ವ್ಯಾಪಾರಿ ಎದ್ದು ಕತ್ತಲ ಕಡೆಗೆ ಭಯದಿಂದ ಇಣುಕಿದನು. ಓ ಯುವ ಪೂಜ್ಯ ತಂದೆಯೇ, ನಾನು ಈ ಕತ್ತಲಲ್ಲಿ ಒಂಟಿಯಾಗಿ ಹೋಗಲು ಸಾಧ್ಯವಿಲ್ಲ. ದೆವ್ವಗಳು ನನ್ನನ್ನು ಹಿಡಿಯುತ್ತವೆ. ದಯವಿಟ್ಟು ನನ್ನ ಶಿಬಿರದ ತನಕ ಜೊತೆಯಾಗುವೆ ಎಂದು ಕೇಳಿದನು. ನಾನು ಗುರುಗಳ ಆಜ್ಞೆಯ ಮೇರೆಗೆ ಇಲ್ಲಿದ್ದೇನೆ. ಅವರು ಅನುಮತಿಯನ್ನು ನೀಡಿದರೆ ನಿನ್ನ ಜೊತೆ ಬರುವೆನು. ನನ್ನ ಕೇಸರಿ ಬಟ್ಟೆಯು ನಿನ್ನನ್ನು ದೆವ್ವಗಳಿಂದ ರಕ್ಷಿಸುತ್ತದೆ ಎಂದು ಹೇಳಿದಾಗ ವೃದ್ಧನು ನಕ್ಕು ಅನುಮತಿ ನೀಡಿದನು.
ಗುಹೆಯಿಂದ ಜೊತೆಯಲ್ಲಿ ಹೋಗುತ್ತಿರುವಾಗ ವ್ಯಾಪಾರಿಗೆ ಒಂದು ಗಿಡದ ಟೊಂಗೆಯು ತಗುಲಿ ಅಲ್ಲಿದ್ದ ಪಕ್ಷಿಯು ಭಯಗೊಂಡು ಗೂಡನ್ನು ಬಿಟ್ಟು ಹಾರಿತು. ಆಗ ವ್ಯಾಪಾರಿಯು ಭಯದಿಂದ ಅರಚಿಕೊಂಡು ದೆವ್ವವೇ ತನ್ನನ್ನು ಹಿಡಿಯಿತು ಎಂಬಂತೆ ಕೆಳಗೆ ಬಿದ್ದು ಅಳುತ್ತಾ, ಕಡೆಗೂ ನನ್ನನ್ನು ದೆವ್ವವು ಹಿಡಿಯಿತು, ನಾನು ಭಾರತೀಯ ಲೇವಾದೇವಿಯಿಂದ ಕದ್ದ ಹಣವನ್ನು ಹಿಂತಿರುಗಿಸುತ್ತೇನೆ, ನೀನು ದೆವ್ವವನ್ನು ಓಡಿಸು, ಶಿಬಿರಕ್ಕೆ ಹೋದ ನಂತರ ಚಹಾ ನೀಡುತ್ತೇನೆ, ಅದರ ಜೊತೆಯಲ್ಲಿ ಸಂಪವನ್ನೂ ನೀಡುತ್ತೇನೆ. ಅಂದರೆ ಸಂಪ ಎಂದರೆ ಹುರಿದ ಕಾಳಿನ ಹಿಟ್ಟು. ನನ್ನನ್ನು ಸುರಕ್ಷಿತವಾಗಿ ಶಿಬಿರಕ್ಕೆ ಸೇರಿಸು ಎಂದಾಗ, ಇದಕ್ಕಿಂತಲೂ ಒಳ್ಳೆಯ ಅವಕಾಶ ಸಿಕ್ಕುವುದಿಲ್ಲವೆಂದು ಯುವಕನು ಸತ್ತವರಿಗಾಗಿ ಮಾಡುವ ಪ್ರಾರ್ಥನೆಯನ್ನು ಮಾಡಿದನು. ಗಟ್ಟಿಯಾದ ಮಂತ್ರದ ಧ್ವನಿಯಿಂದ ಅಲ್ಲಿದ್ದ ಇತರೆ ಪ್ರಾಣಿಗಳು ಓಡಿ ಹೋದವು. ಅಂತೂ ವ್ಯಾಪಾರಿಯು ಶಿಬಿರವನ್ನು ಸೇರಿದನು. ಇತರ ಸ್ನೇಹಿತರು ಮತ್ತು ಹೆಂಗಸರು ಶಿಬಿರದಲ್ಲಿ ಸಂತೋಷದಿಂದ ಆಡುತ್ತಾ ಚಹಾ ಸೇವಿಸುತ್ತಿದ್ದರು. ನನ್ನನ್ನು ನೋಡಿ ಇವರೆಲ್ಲರೂ ನನ್ನ ಸುತ್ತುವರೆದು ಸಾಕಷ್ಟು ಮರ್ಯಾದೆ ತೋರಿದರು. ಚಹಾದ ಜೊತೆಗೆ ಹುರಿದ ಕಾಳಿನ ಹಿಟ್ಟನ್ನು ನೀಡಿದರು. ವ್ಯಾಪಾರಿಯ ಕಥೆಗಳು ನೂರಾರು, ಅವರ ಸಂಗೀತ, ಸಂಭ್ರಮ ಇತ್ಯಾದಿಗಳು ಹಲವಾರು ಇರುತ್ತದೆ. ಸ್ವಲ್ಪ ಸಮಯದ ನಂತರ ನಾನು ಅಲ್ಲಲ್ಲಿ ಎಡವುತ್ತಾ ಗುಹೆಯ ಬಾಗಿಲನ್ನು ಸೇರಿದನು. ಮೇಡಮ್, ಈಗ 1ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗಿದೆ. ಇವತ್ತಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಮಹಾವತ್ ಅವ್ರ ಫೌಂಡೇಶನ್ಗೆ ಮತ್ತು ರಂಗನಾಥ್ ಗುರುಜಿ ಅವರಿಗೆ, ಆ ಎಲ್ಲ ಇದುವರೆಗೂ ಶಾಂತಿಯಿಂದ ಕೇಳಿದಂತ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತವಾದ ಧನ್ಯವಾದಗಳು.